ಬಾಗಲಕೋಟೆಯಲ್ಲೂ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಇಳಿಕೆಗೆ ಜನ ಆಗ್ರಹಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಾಗಲಕೋಟೆ ಜನ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಚ್ಚಾ ತೈಲ ಬೆಲೆ ದಿನೇ ದಿನೇ ಏರಿಕೆಯಾಗುತ್ತಿದೆ. ಹೀಗಾಗಿ ಇವತ್ತು ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆಯಾಗಿ ಕಂಡು ಬಂದಿರುವಂಥದ್ದು. ನಾನಿದೀಗ ಬಾಗಲಕೋಟೆ ವಿದ್ಯಾನಗರಲ್ಲಿರುವಂತಹ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ನಲ್ಲಿ ನಾನು ಇರುವಂಥದ್ದು. ಇದೀಗ ಬೆಳಗ್ಗೆಯಿಂದ ಏನು ಗ್ರಾಹಕರಿಗೆ ಈ ಒಂದು ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಇವತ್ತು ಆಗಿರುವಂಥದ್ದು. ಯಾಕಂದ್ರೆ ಈ ಕಳೆದ 2-3 ದಿನಗಳ ಹಿಂದಷ್ಟೇ ದೇಶದ ಪ್ರಧಾನಿ ಮೋದಿ ಅವರು ಈ ಒಂದು ಪೆಟ್ರೋಲ್ ದರ ಏರಿಕೆ ಬಗ್ಗೆ ಮುನ್ಸೂಚನೆ ನೀಡಿದ್ದರು. ಮಿತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಬಳಸಬೇಕು ಅನ್ನೋ ಒಂದು ಮಾತನ್ನ ಸಂದೇಶವನ್ನ ದೇಶದ ಜನರಿಗೆ ಕೊಟ್ಟಿದ್ರು. ಈ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಪೆಟ್ರೋಲ್ 3 ರೂಪಾಯಿ ಮತ್ತೆ ಡೀಸೆಲ್ 3 ರೂಪಾಯಿ ದರವನ್ನ ಏರಿಕೆ ಆಗಿರುವಂತದ್ದು. ಮೊದಲು 106 ಇದ್ದಂತಹ ಪೆಟ್ರೋಲ್ ದರ ಇವತ್ತು 103 ಇದ್ದಂತ ಪೆಟ್ರೋಲ್ ದರ 106 ರೂಪಾಯಿ ಆಗಿದೆ. ಡೀಸೆಲ್ ದರ 91 ರೂಪಾಯಿ ಇತ್ತು, ಈಗ 94 ರೂಪಾಯಿ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು. ಇದು ನೇರವಾಗಿ ಮಧ್ಯಮ ವರ್ಗದ ಜನರ ಮೇಲೆ ಸಾಕಷ್ಟು ಬರೆ ಬೀಳುತ್ತೆ. ಇದು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದ್ದರಿಂದಾಗಿ ದಿನಬಳಕೆಯ ವಸ್ತುಗಳ ಬೆಲೆ ಕೂಡ ಇವತ್ತು ಏರಿಕೆ ಆಗುವಂತ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದೀಗ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ, ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ. ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಿದೆ, ಅವ್ರಿಗೆ ಎಷ್ಟು ಹೊರೆ ಆಗುತ್ತೆ ಅನ್ನೋ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಮೊನ್ನೆ ಅಷ್ಟೇ ಪ್ರಧಾನಿ ಮೋದಿ ಅವರು ಒಂದು ಮುನ್ಸೂಚನೆ ಕೊಟ್ಟಿದ್ರು, ಮಿತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬಳಕೆ ಮಾಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ರು. ಇವತ್ತು ಅದರಂತೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ 3 ರೂಪಾಯಿ ಏರಿಕೆ ಕಂಡಿದೆ. ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗ ಜನರಿಗೆ ಇದು ಎಷ್ಟು ಹೊರೆ ಆಗುತ್ತೆ ಅಂತ ಸರ್? ಇವತ್ತು ಮೊನ್ನೆ ಪ್ರಧಾನಿ ಅವರು ಹೇಳಿದ ಹಾಗೆ ಬಹುತೇಕ ನಾವೆಲ್ಲರೂ ಕೂಡ ಜಾಗೃತರಾಗಿ ಮಿತವಾಗಿ ಬಳಸಬೇಕು, ಸರಿ. ಆದ್ರೆ ಅನಿವಾರ್ಯವಾಗಿ ಇವತ್ತು ಪೆಟ್ರೋಲು, ಹಾಲು, ಮೊಸರು, ಇನ್ನೊಂದು ದಾರು ಅಂತಾರಲ್ಲ, ಸರಿ, ಅದು ಇದ್ರು ಕೂಡ ಜನಸಾಮಾನ್ಯ. ಮೊನ್ನೆ ಒಂದಿಬ್ಬರಿಗೆ ನಾನು ಕೆಲಸಕ್ಕೆ ಹಚ್ಚಿದ್ದು ತೋಟದಾಗ, ಅವ್ರೇನಂದ್ರು, ಸರ್ ನಮಗ 2 ಡಬ್ಬಿದು ಸ್ವಲ್ಪ ರೊಕ್ಕ ಕೊಟ್ಬಿಡ್ರಿ, ದನಿಕೆ ಆಗೈತಲ್ಲ. ಆಯ್ತು, ಎಷ್ಟಪ್ಪ ಅದಕ್ಕೆ ಅಂತಾನೆ, 100 ರೂಪಾಯಿ ಇರುತ್ತೆ. 100 ರೂಪಾಯಿ ಅವಾಗ 100 ಅವಾಗ 100 ರೂಪಾಯಿ ಕೊಡಕ್ ಹೋದೆ. ಅಲ್ಲಿ ಏನಪ್ಪಾ 100 ರೂಪಾಯಿ ಬರೋದ್ರಿ 20 ರೂಪಾಯಿ ವಾಯಿನ್ ಹೆಚ್ಚಾಗೈತಿ ಈಗ ಅಂದ್ರೆ. ಅದು ಯಾವುದೋ ಚಾಯ್ಸ್ ಸುಡುಗಾಡ ಅಂದ್ರು. ಆಮೇಲೆ ಹೀಗೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ, ಇದೇ ರೀತಿ ಅಗತ್ಯ ವಸ್ತುಗಳ ಬೆಲೆಯನ್ನ ಗಗನಕ್ಕೇರಿಸಿದ್ರೆ ಜನಸಾಮಾನ್ಯರು ಬದುಕೋದು ಹೆಂಗ? ಅದರಲ್ಲಿ ಮಧ್ಯಮ ವರ್ಗದವರ ಜೀವನ ಎಂತ ಕ್ಲಿಷ್ಟಕರ ಆಗ್ಯದ ಅನ್ನೋದನ್ನ ದಯಮಾಡಿ ತಾವೆಲ್ಲರೂ ಮಾಧ್ಯಮದ ಮೂಲಕ ಸರ್ಕಾರಗಳಿಗೆ ಎಚ್ಚರಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಹೊರೆ ಬೀಳೋದು ಮಧ್ಯಮ ವರ್ಗದ ಜನರಿಗೆ ಅಂತ ಇಲ್ಲಿನ ಏನು ಜನರು ಹೇಳ್ತಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.